ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾರರ್ ಲೋಕಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಹಾಸ್ಪಿಟಲ್ ಅಂದ ತಕ್ಷಣ ನಿಮಗೆಲ್ಲ ಜ್ಞಾಪಕ ಆಗೋದೇನು ಹೇಳಿ? ಸೊ ಇಲ್ಲಿ ಎಷ್ಟೋ ಜನ ಒಂದು ಸುಖವನ್ನು ಕಂಡಿರ್ತಾರೆ, ನಗುವನ್ನು ಕಂಡಿರ್ತಾರೆ, ಅಳುವನ್ನು ಕಂಡಿರ್ತಾರೆ. ಎಷ್ಟೋ ಜನ ಇಲ್ಲಿ ನಗ್ತಾ ಹೋಗ್ತಾರೆ, ಒಂದು ಖುಷಿಯಿಂದ ಹೋಗ್ತಾರೆ. ಎಷ್ಟೋ ಜನ ಇಲ್ಲಿಂದ ದುಃಖದಿಂದ ಹೋಗ್ತಾರೆ. ಎಷ್ಟೋ ಜನರಲ್ಲಿ ಆಪರೇಷನ್ ಆಗಿರ್ಬೋದು, ಎಷ್ಟೋ ಜನರಲ್ಲಿ ಸೀರಿಯಸ್ ಕಂಡೀಷನ್ಸ್ ಆಗಿರ್ಬೋದು. ಏನೋ ಒಂದು ಇರಲಿ, ಒಂದು ಆಪರೇಷನ್ ಸಕ್ಸಸ್ ಆದ ತಕ್ಷಣ ಅವ್ರು ಮಾಡಿರೋ ಸಾಲ ಆಗಿರ್ಬೋದು, ಮಾಡಿರೋ ಏನೆಲ್ಲ ಕಷ್ಟಪಟ್ಟು ಒಬ್ಬರನ್ನ ಉಳಿಸ್ಕೊಂಡಿರೋ ಒಂದು ಸಂತೋಷವನ್ನು ಕಂಡು ಇಲ್ಲಿ ಹಾಸ್ಪಿಟಲ್ನ ಹೋಗ್ತಾರೆ. ಮತ್ತು ಇದರ ಜೊತೆಗೆ ಎಷ್ಟೋ ಜನ ತುಂಬ ಸಾಲ ಮಾಡಿಕೊಂಡು ಇಲ್ಲಿಂದ ದುಃಖದಿಂದ ಕೂಡ ಹೋಗ್ತಾ ಇರ್ತಾರೆ. ಸೊ ಅಂಥವ್ರನಲ್ಲಿ ಇದು ಒಂದು ಇವತ್ತಿನ ಸ್ಟೋರಿ ಬಂದುಬಿಟ್ಟು ಇವತ್ತಿನ ಹಾಸ್ಪಿಟ್ಲಲ್ಲಿ ಆಗಿರುವಂಥ ಒಂದು ಹಾರರ್ ಸ್ಟೋರಿ, ನಿಜವಾದ ಘಟನೆಯ ಆಧಾರವಾಗಿ ಇಟ್ಕೊಂಡು ನಾನು ಈ ಸ್ಟೋರಿಯನ್ನು ಮಾಡ್ತಿದ್ದೀನಿ. ಸೊ ಹಾಸ್ಪಿಟಲ್ನಲ್ಲಿ ನಡೆದಿರುವಂಥ ಇದು ಹಾರರ್ ಸ್ಟೋರಿ. ಸೊ ಇದು ನಿಜವಾಗಿ ನಡೆದಿರುವಂಥ ಘಟನೆ ಜೊತೆಗೆ ಇದುವರೆಗೂ ಕೂಡ ಈ ಹಾಸ್ಪಿಟಲ್ ಏನಿದೆ ಇದು ಒಂದು ಹಾರರ್ ಆಗಿದೆ. ಅಂದರೆ ಇದೊಂದು ಹಾಂಟೆಡ್ ಹಾಸ್ಪಿಟಲಿಗೆ ಒಂದು ಹೆಸರುವಾಸಿಯಾಗಿದೆ. ಇದರ ಜೊತೆಗೆ ಈ ಸ್ಟೋರಿ ಯಾರೆಲ್ಲ ಕೇಳ್ತಿದ್ದೀರಾ, ಸೊ ಈ ಊರಿನ ಹೆಸರು ನಾನು ನಿಮಗೆ ನಿಜವಾಗ್ಲೂ ಹೇಳೋದಿಲ್ಲ. ಸೊ ಏನಿದು ರಿಯಾಲಿಟಿ, ಯಾವ ಊರು ಅಂತ ನಾನು ನಿಮಗೆ ಹೇಳೋದಿಲ್ಲ. ಆದರೆ ಈ ಕಥೆಯನ್ನು ಯಾರಾದರೂ ಕೇಳಿದರೆ, ಸೊ ಈ ಊರಿನವರು ಏನಾದರೂ ಈ ಕಥೆಯನ್ನು ಕೇಳ್ತಾ ಇದ್ದರೆ ಅವರಿಗೂ ಗ್ಯಾರಂಟಿಯಾಗಿ ಸಿಮಿಲರ್ ಅನಿಸುತ್ತೆ ಇದು ನಮ್ಮ ಊರಿನ ಸ್ಟೋರಿನ ಅಂತ. ಹೌದು, ಖಂಡಿತವಾಗ್ಲೂ. ಸೊ ಯಾರಿಗಾದರೂ ಅನ್ನಿಸ್ತಾ ಇದ್ದಾರೆ ಇದು ನಮ್ಮ ಊರಿನ ಸ್ಟೋರಿ ಅಂತ, ಹೌದು ನಿಜಾನೇ. ಯಾಕೆಂದರೆ ಇದು ಒಂದು ಊರಿನಲ್ಲಿ ನಡೆದಿರುವಂಥ ನಿಜವಾದ ಘಟನೆ. ಒಂದು ಊರಿನಲ್ಲಿ ಇದುವರೆಗೂ ಒಂದು ಹಾಸ್ಪಿಟಲ್ ಏನು ನಡೆದಿದೆ ಅದು ಹಾಂಟೆಡ್ ಆಗಿದೆ. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಡೆದಿರುವಂಥ ಒಂದು ನಿಜವಾದ ಘಟನೆ ಆಧಾರವಾಗಿ ಇಟ್ಟುಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಒಂದು ಊರ ಹೆಸರನ್ನ ನಾನು ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಊರು ಬಂದುಬಿಟ್ಟು ಒಂದು ಗುಲ್ಬರ್ಗ. ಸೊ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ. ಅದರಲ್ಲಿ ಅಂಬರೀಷ್ ಮತ್ತು ವಿನಾಯಕ್ ಮತ್ತು ಸಚಿನ್ ಮತ್ತು ರಂಜಿತ್ ಈ 4 ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಈ 4 ಜನ ಫ್ರೆಂಡ್ಸ್ ಜೊತೆಗೆ ಇನ್ನೊಬ್ಬಳು ಒಂದು ಮಹಿಳೆ ಇರ್ತಾಳೆ. ಸೊ ಒಂದು ಹುಡುಗಿ ಅಂತಲೇ ಹೇಳ್ಬೋದು. ಅವಳ ಹೆಸರು ಒಂದು ಬಂದುಬಿಟ್ಟು ಪೂಜಾ ಅಂತ. ಸೊ ಇವಳು ಏನು ಮಾಡ್ತಿರ್ತಾಳೆ ಅಂದರೆ ಇವರು ಎಲ್ಲರನ್ನೂ ಒಂದು ರೀತಿಯ ಅಣ್ಣ ಅಂತ ಇವಳು ಗೌರವದಿಂದ ನೋಡ್ತಿರ್ತಾಳೆ. ಇವಳು ಫ್ರೆಂಡ್ ಆದರೂ ಕೂಡ ಇವಳು ಎಲ್ಲರೂ ಅಣ್ಣ, ಇವರೆಲ್ಲ ಒಂದು ರೀತಿಯ ಅಣ್ಣ ತಂಗಿಯ ಒಂದು ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಇದರ ಜೊತೆಗೆ ಈ ಕಥೆ ಆಧಾರಿತವಾಗಿದೆ. ಏನಂದರೆ ಈಗ ಒಂದು ಊರಲ್ಲಿ ಅಂತ ಒಂದು ಹಳ್ಳಿ ಇರುತ್ತೆ ಅಂತ ಹೇಳಿದೆ ನಿಮಗೆ ಆಲ್ರೆಡಿ. ಸೊ ಈ ಹಳ್ಳಿನಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಸೊ ಅಂಬರೀಷ್, ಸಚಿನ್, ವಿನಾಯಕ್ ಮತ್ತು ರಂಜಿತ್ ಅಂತ. ಸೊ ಈ ಊರಿನಲ್ಲಿ ಇರುವಂಥ ಹಳ್ಳಿಯ ಜನರು ಇಲ್ಲಿ ಕೆಲವರು ಏನಿರ್ತಾರೆ ಅಂದರೆ ಸ್ವಲ್ಪ ಮಸ್ತಿಕೋರ್, ಅಂದರೆ ಒಂದು ಎಂಜಾಯ್ಮೆಂಟನ್ನು ಇಷ್ಟಪಡುವಂಥ ಜನರು ಇವರು 4 ಜನ. ಇವರು ಸಿಟಿನಲ್ಲಿ ಹೋಗಿ ಕೆಲಸನ ಮಾಡ್ತಿರ್ತಾರೆ. ಸಿಟಿನಲ್ಲೇ ಒಂದು ಆಲ್ಮೋಸ್ಟ್ ಸ್ವಲ್ಪ ದಿನ ಸೆಟ್ಲ್ ಕೂಡ ಆಗಿರ್ತಾರೆ. ಆದರೆ ಈ ಊರಿನ ಹಾರರ್ ಕಥೆ ಒಂದು ಇರುತ್ತೆ. ಏನಂದರೆ ಒಂದು ಹಾಸ್ಪಿಟಲ್ ಇರುತ್ತೆ. ಹಾಸ್ಪಿಟಲ್ನ ಡೇನಲ್ಲಿ ಸುಮಾರು ಜನ ಇರ್ತಾರೆ, ಸುಮಾರು ಜನ ಪೇಷಂಟ್ ಕೂಡ ಬರ್ತಾ ಇರ್ತಾರೆ. ಇದರ ಜೊತೆಗೆ ಪೇಷಂಟ್ ಬರಬೇಕಾದ್ರೆ ರಾತ್ರಿ ಹೊತ್ತಿಗೆ ಇಲ್ಲಿ ಒಬ್ಬರು ಇರೋದಿಲ್ಲ, ಎಲ್ಲರೂ ಒಂದು ರೀತಿ ಮಾಯವಾದಂತೆ ಇಲ್ಲಿ ಬರೋದಕ್ಕೆ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ. ಮತ್ತು ಇಲ್ಲಿ ಈ ದಿಕ್ಕಿನಲ್ಲಿ ಮಲಗೋಕ್ಕೂ ಕೂಡ ಭಯ ಪಟ್ಕೊಳ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಾಸ್ಪಿಟಲ್ ಒಂದು ಬ್ಯಾಕ್ಗ್ರೌಂಡ್ ಕಥೆನೇ ಬೇರೆ ಇದೆ. ಅದು ನಾನು ವಿಡಿಯೋನ ಎಂಡಲ್ಲಿ ಹೇಳ್ತೀನಿ ಏನಿದು ಬ್ಯಾಕ್ಗ್ರೌಂಡ್ ಕಥೆ ಅಂತ. ಫಸ್ಟ್ಗೂ ನಾವು ಈ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮೊದಲೇ ಹೇಳಿಬಿಟ್ಟೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಇವ್ರ ಜೊತೆಗೆ ಒಬ್ಬರು ತಂಗಿ ಕೂಡ ಇರ್ತಾರೆ. ಅಂದರೆ ಇವರು ಫ್ರೆಂಡ್ ಕೂಡ ಇರ್ತಾಳೆ. ಇವರು 4 ಜನ ಇವರು ಅಣ್ಣ ಅಂತಾನೆ ಕರಿತಾ ಇರ್ತಾಳೆ. ಇವ್ರ ಹೆಸರು ಪೂಜಾ. ಇಲ್ಲಿ ಅಂಬರೀಷ್ ಮತ್ತು ವಿನಾಯಕ್, ಸಚಿನ್ ಮತ್ತು ರಂಜಿತ್ ಇವು 4 ಜನ ಏನು ಮಾಡ್ತಾರಂದರೆ ಒಂದು ದಿನ ಸಿಟಿಯಿಂದ ಹೆಂಗಾದರೂ ಮಾಡಿ ನಾವು ಒಂದು ಸಲ ಆದರೂ ನಮ್ಮ ಹಳ್ಳಿನಲ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡಬೇಕು. ಯಾಕಂದರೆ ಹಳ್ಳಿ ವಾತಾವರಣ ಸಿಟಿ ವಾತಾವರಣಕ್ಕೂ ತುಂಬ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಹಳ್ಳಿಯಲ್ಲಿ ಒಂದು ಗ್ರೀನರಿ, ಒಂದು ಶುದ್ಧವಾದ ಗಾಳಿ, ಈ ರೀತಿ ಒಂದು ಬ್ಯೂಟಿಫುಲ್ ಆದ ಒಂದು ನೇಚರ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹಳ್ಳಿನಲ್ಲಿ ಹೋಗಿ ನಾವು ಒಂದು ದಿವಸ ಹೋಗಿ ನೈಟ್ ಪಾರ್ಟಿ ಮಾಡೋಣ, ಅಥವಾ ಇಲ್ಲಿ ಹೋಗಿ ಸ್ವಲ್ಪ ದಿನ ಹೋಗಿ ಎಂಜಾಯ್ಮೆಂಟ್ ಮಾಡಿ ಬರೋಣ ಅಂತ ಒಂದು ಪ್ಲ್ಯಾನಿಂಗ್ ಕೂಡ ಮಾಡ್ತಾರೆ. ಇದರಲ್ಲಿ ಇನ್ನೊಬ್ಬ ಇರ್ತಾನೆ ವಿನಾಯಕ್ ಮತ್ತು ಅಂಬರೀಷ್. ಅವರಿಬ್ಬರಿಗೂ ಓಕೆ ನಾವು ಇಲ್ಲಿ ನಮ್ಮ ಹಳ್ಳಿಗೆ ವಾಪಸ್ ಹೋಗೋಣ, ಆದರೆ ಅಲ್ಲಿರುವ ಕಥೆ ನಿಮಗೆ ಗೊತ್ತಿದೆಯಲ್ವಾ. ಸೊ ಅದರ ಜೊತೆಗೆ ನಾವು ಏನಾದರೂ ಆಟ ಆಡೋದು ಬೇಡ, ಹೋಗೋಣ ನಮ್ಮ ಊರಿಗೆ, ಅಲ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡೋಣ. ಎಂಜಾಯ್ಮೆಂಟ್ ಆದ ತಕ್ಷಣ ನಾವು ವಾಪಸ್ ಊರಿಗೆ ಬರೋಣ ಅಂತ ಇವರು ಯೋಚನೆ ಕೂಡ ಮಾಡ್ತಿರ್ತಾರೆ. ಆದರೆ ಇವರ ಯೋಚನೆಯಲ್ಲಿ ಇನ್ನೊಬ್ಬ ಇರ್ತಾನೆ ರಂಜಿತ್ ಅಂತ. ಅವನ ತಲೆಯಲ್ಲಿ ಬೇರೆಯೇ ಓಡ್ತಾ ಇರುತ್ತೆ. ಸೊ ಏನೇ ಓಡಲಿ ನಾವು ಇವರು ಒಂದು ಸಲ ಹ್ಞೂ ಅಂದರೆ ಸಾಕು, ನಾನು ಹಳ್ಳಿಗೆ ಹೋದರೆ ಸಾಕು ಅನ್ನೋ ಮಟ್ಟಿಗೆ ಇವನು ಎಕ್ಸೈಟ್ಮೆಂಟ್ ಕೂಡ ಆಗ್ತಾ ಇರ್ತಾನೆ. ಯಾಕಂದರೆ ಹಳ್ಳಿಯಲ್ಲಿ ಕೆಲವು ವರ್ಷಗಳಿಂದ ಒಂದು
ಹಾರರ್ಸ್ ಅಂದರೆ ಹಾಸ್ಪಿಟಲ್ ಬಗ್ಗೆ ಒಂದು ಕಥೆಯನ್ನು ಇವನು ಕೇಳ್ತಾ ಇರ್ತಾನೆ. ಅಂದರೆ ಒಂದು ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಡೇ ಶಿಫ್ಟ್ ಏನು ವರ್ಕರ್ಸ್ ತುಂಬ ಇರ್ತಾರೆ, ತುಂಬ ಜನ ಡಾಕ್ಟರ್ಸ್ ಕೂಡ ಇರ್ತಾರೆ. ಆದರೆ ನೈಟ್ ಆದರೆ ಮಾತ್ರ ಅಲ್ಲಿ ಯಾರೂ ಇರೋದಿಲ್ಲ. ಇವನಿಗೆ ಈ ರೀತಿಯ ಹಾಂಟೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಕೂಡ ಇರುತ್ತೆ. ಇದರ ಜೊತೆಗೆ ಇವನು ಎಲ್ಲರೂ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಓಕೆ ಸರಿ ನಾವು ಹೋಗೋಣ ಹಳ್ಳಿ ಕಡೆ ಅಂತ ಇವನು ಹಳ್ಳಿ ಕಡೆ ಹೋಗ್ತಾನೆ. ಆದರೆ ಹಳ್ಳಿ ಕಡೆ ಹೋದ ತಕ್ಷಣ ಎಲ್ಲರೂ ಕೂಡ ಪಾರ್ಟಿನ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಇಲ್ಲಿ ಅವರ ತಂಗಿ ಏನಿರ್ತಾಳೆ ಅವ್ರನ್ನ ದೂರ ಇಟ್ಟಿರ್ತಾರೆ. ಯಾಕಂದರೆ ಇದು ಬಾಯ್ಸ್ ಪಾರ್ಟಿ ಆಗಿರುತ್ತೆ, ಅದಕ್ಕೋಸ್ಕರ ಅವಳನ್ನು ಇವರು ದೂರವಾಗಿ ಇಟ್ಟಿರ್ತಾರೆ. ಯಾಕಂದರೆ ಬಾಯ್ಸ್ ಪಾರ್ಟಿನಲ್ಲಿ ಗರ್ಲ್ಸ್ ಬಂದರೆ ಅದು ಕಂಫರ್ಟೇಬಲ್ ಇರೋದಿಲ್ಲ. ಸೊ ಇದೆಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಈ ರೀತಿ ಆದಾಗ ಇಲ್ಲಿ ಅಂಬರೀಷ್ ಅವನು ಹೇಳ್ತಾನೆ, ಸೊ ಇದು ಹಾಂಟೆಡ್ ಪ್ಲೇಸ್, ಈ ರೀತಿ ಹಾಸ್ಪಿಟಲ್ನಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಡೇನಲ್ಲಿ ಕೆಲಸ ಮಾಡ್ತಾರೆ, ನೈಟಲ್ಲಿ ಯಾರು ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ಹಾಸ್ಪಿಟಲ್ನಲ್ಲಿ ಯಾರು ಹೋಗೋದು ಬೇಡ ಅಂತ ಇವನು ಎಷ್ಟೇ ಸಲ ಹೇಳಿದ್ರು ಕೂಡ ಇವನು ಏನು ಮಾಡ್ತಾನೆ, ಏನಾಗುತ್ತೆ ಈ ಸಲ ನಾವು ಪಾರ್ಟಿ ಮಾಡ್ತೀವಿ, ಮತ್ತು ಆಫ್ಟರ್ ಪಾರ್ಟಿ ಅಂದರೆ ಪಾರ್ಟಿ ಆದಮೇಲೆ ಒಂದು ಸಲ ಆದರೂ ಹಾಸ್ಪಿಟ್ಲಿಗೆ ನೈಟಲ್ಲಿ ನಾವು ವಿಸಿಟ್ ಕೊಟ್ಟು ಬರುವ ಅಂತ ಇವನು ಥಿಂಕ್ ಮಾಡ್ತಿರ್ತಾನೆ. ಆದರೆ ಅಂಬರೀಷ್ ಏನಿರ್ತಾನೆ ಅವನು ಅಪೋಸ್ ಮಾಡಿದ್ರು ಕೂಡ ಇವನು ಕೇಳೋದಿಲ್ಲ. ಓಕೆ ಇರಲಿ ಸರಿ, ತುಂಬ ಅಪೋಸ್ ಮಾಡಿದಾಗ ಸ್ಟ್ರಿಕ್ಟಾಗಿ ಅಂಬರೀಷ್ ಹೇಳ್ತಾನೆ, ಸೊ ಇಲ್ಲಿ ನಾವು ಪಾರ್ಟಿ ಮಾಡೋದು ಬೇಡ ಅಂತ ಹೇಳಿದಾಗ ಓಕೆ ಸರಿ ಆಯ್ತಪ್ಪ ನಿಮ್ಮ ಮಾತು ನಾನು ಕೇಳ್ತೀನಿ ಅಂತ ಇವನು ಹೇಳಿದಾಗ ಮುಂದೆ ಓಕೆ ಆಯಿತು. ಇವರು ಪಾರ್ಟಿ ಎಲ್ಲ ಮುಗಿದ ತಕ್ಷಣ ಇಲ್ಲಿ ರಂಜಿತ್ಗೆ ತುಂಬ ಜೋರಾಗಿ ಒಂದು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ನೋವಿಂದ ಅವನು ಹೇಳ್ತಾನೆ, ಇಲ್ಲ ನನಗೆ ತುಂಬ ಹೊಟ್ಟೆ ನೋವು ಆಗ್ತಾಯಿದೆ, ಯಾವ ರೀತಿ ಆದರೂ ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ, ನನಗೆ ತುಂಬ ಪೇನ್ ಕೂಡ ಆಗ್ತಾಯಿದೆ ಹೊಟ್ಟೆನಲ್ಲಿ, ಸೊ ಆದಷ್ಟು ಬೇಗ ನನಗೆ ಕರ್ಕೊಂಡೋಗಿ, ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಸೊ ಈ ರೀತಿ ಟೋನಲ್ಲಿ ಅವನು ಹೇಳಿದಾಗ ಓಕೆ ಸರಿ, ಬಟ್ ಈಗ ಹಾಸ್ಪಿಟ್ಲಿಗೆ ಹೋಗೋದು ಹೇಗೆ ಅಂದರೆ ಈಗ ಸಿಟಿಗೆ ಹೋಗಬೇಕು ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ, ಆದರೆ ನಾವು ಇರೋದು ಹಳ್ಳಿನಲ್ಲಿ ಅಂತ ಹೇಳಿದ್ರೆ ರಂಜಿತ್. ಸೊ ಏನು ಮಚ್ಚ, ನಿಮ್ಮ ಹಳ್ಳಿನಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಅಲ್ವಾ, ಅಲ್ಲೇ ಕರ್ಕೊಂಡು ಹೋಗೋ, ಅಲ್ಲಿ ಯಾರಾದರೂ ಡಾಕ್ಟ್ರೇ ಇರ್ತಾರಲ್ವ, ಈ ಟೈಮ್ನಲ್ಲಿ ನೀನು ಈ ರೀತಿ ದೆವ್ವ ಪಿಸಾಚಿ ಇರ್ತೀಯಲ್ಲ, ನನಗೆ ನೆಗೆಟಿವ್ ಆಗಿ ಹೆದರಿಸೋಕೆ ಟ್ರೈ ಮಾಡ್ತೆ. ಇಂಥ ಸಿಚುವೇಷನಲ್ಲಿ ನಿಮಗೆ ಈ ರೀತಿ ಮೂಢನಂಬಿಕೆ ನಂಬೋದಕ್ಕೆ ನಿಮಗೆ ಯಾವ ರೀತಿ ಸಾಧ್ಯ ಆಗ್ತಾಯಿದೆ ಅಂತ ಈ ರೀತಿ ಕೇಳಿದಾಗ ಆಯ್ತಪ್ಪ, ಆದರೆ ನಿಮಗೆ ಗೊತ್ತಿರುವ ಹಾಗೆ ನೈಟಲ್ಲಿ ಯಾರೂ ಇರೋದಿಲ್ಲ, ಹಳ್ಳಿ ಜನರೆಲ್ಲ ಹೇಳ್ತಾರಲ್ಲ. ಸೊ ನಾವಿಲ್ಲಿ ಬಂದು ಸುಮಾರು ವರ್ಷ ಆಯಿತು, ಸಿಟಿನಲ್ಲಿ ಸೇರಿಕೊಂಡು ನಾವು ಸುಮಾರು ವರ್ಷ ಆಗಿದ್ರು, ಏನು ಮಾಡಬೇಕು ಅಂತ ನಮಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಯಾರು ನೈಟ್ನಲ್ಲಿ ಯಾರೂ ಇರೋದಿಲ್ಲ ಕಣೋ, ಯಾವ ರೀತಿ ನಾವು ಅಲ್ಲಿ ಹೋಗಬೇಕು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಅವ್ನು ಹೇಳಿದಾಗ, ಇಲ್ಲ ಮಚ್ಚ ನನಗೆ ತುಂಬ ಹೊಟ್ಟೆ ನೋವು ಆಗ್ತಾಯಿದೆ, ಪ್ಲೀಸ್ ನನಗೆ ಯಾವ ರೀತಿ ಆದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ನೀವು ನಾಟಕ ಮಾಡ್ತಿದ್ನು ಅಥವಾ ರಿಯಾಲಿಟಿ ಮಾಡ್ತಿದ್ನು ಇಲ್ಲಿ ನಮಗೂ ಗೊತ್ತಿಲ್ಲ, ಈ ಸ್ಟೋರಿ ನಮಗೆ ಬರೆದು ಕಳಿಸಿರೋ ಅವ್ರಿಗೂ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಅವನಿಗೆ ಮಾಡ್ತಿರೋ ಆ್ಯಕ್ಟಿಂಗ್ ಇದು ರಿಯಲಿಸ್ಟಿಕ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವನು ತುಂಬ ಪೇನ್ ಆಗಿರುತ್ತೆ ಹೇಳ್ತಿರ್ತಾನೆ. ಓಕೆ ಆಯ್ತಪ್ಪ, ಯಾವ ರೀತಿ ಆದರೂ ಹಾಸ್ಪಿಟ್ಲಲ್ಲಿ ಯಾರಾದರೂ ಇರ್ಬೋದಲ್ಲ ಅಂತ ಇವನು ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ ವಿನಾಯಕ್, ಅಂಬರೀಷ್ ಮತ್ತು ಇವ್ರ ಜೊತೆಗೆ ಪುಟ್ಟ ತಂಗಿ ಇರ್ತಾಳೆ, ಅಂದರೆ ಇವರ ಫ್ರೆಂಡ್ ಇರ್ತಾಳೆ. ಅವರು ಕೂಡ ಅಣ್ಣ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ, ನಾನು ನೈಟಲ್ಲಿ ಅದನ್ನು ನೋಡಿಲ್ಲ ಇದುವರೆಗೂ, ನೈಟಲ್ಲಿ ಹೋಗಬೇಕು ಅಂದರೆ ನಮ್ಮ ಮನೇಲಿ ಕೂಡ ಅಪೋಸ್ ಮಾಡ್ತಾರೆ, ನಾನು ಅಲ್ಲಿ ಹೋಗ್ತೀನಿ ಅಂತ ಇವಳು ಕೂಡ ಹೇಳಿದಾಗ ಸರಿ ತಂಗಿ ನೀನು ಬಾ ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಹಾಸ್ಪಿಟಲ್ನಲ್ಲಿ ಹೋದಾಗ ಯಾರೂ ಇರೋದಿಲ್ಲ. ಮತ್ತು ಇದ್ರ ಜೊತೆಗೆ ಆಶ್ಚರ್ಯ ಪಡೋ ರೀತಿ ಹಾಸ್ಪಿಟ್ಲಲ್ಲಿ ನೈಟಲ್ಲಿ ಯಾರೂ ಇರೋದಿಲ್ಲ. ಆ ಡೋರನ್ನು ಅಂದರೆ ಮೇನ್ ಡೋರ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡೋದು ಬಿಟ್ಟು ಅದು ಓಪನ್ ಆಗಿ ಇಟ್ಟಿರ್ತಾರೆ. ಓಪನ್ ಆಗಿ ಇಟ್ಟಾಗ ಅದನ್ನು ಇವರು ಓಪನ್ ಆಗಿದ್ದಾರೆ ಅಂದರೆ ಒಳಗಡೆ ಯಾರೂ ಇರಬೇಕು ಅಂತ ರಂಜಿತ್ ಹೇಳ್ತಾನೆ. ಒಳಗೆ ಯಾರೂ ಇದ್ದಿರಬೇಕು ಮಚ್ಚ, ಅದಕ್ಕೋಸ್ಕರ ಇಲ್ಲಿ ಓಪನ್ ಆಗಿ ಇಟ್ಟಿರ್ತಾರೆ. ಇಲ್ಲ ಯಾರಾದರೂ ಸುಮ್ಮನೆ ಹಾಸ್ಪಿಟ್ಲ ನೈಟಲ್ಲಿ ಓಪನ್ ಇರ್ತಾರೆ ಅಂತ ಈ ರೀತಿ ಕೇಳಿದಾಗ ಆಯಿತು ಸರಿ ಮಚ ಅಂತ ಇವನು ಕೂಡ ಓಪನ್ ಮಾಡ್ತಾನೆ. ಒಳಗಡೆ ನೋಡಿದಾಗ ಯಾರೂ ಡಾಕ್ಟರ್ಸ್ ಇರೋದಿಲ್ಲ. ಸೊ ಇವನು ವಾರ್ಡ್ ಮೇಲೆ ವಾರ್ಡು, ನಂಬರ್ ಮೇಲೆ ನಂಬರ್ಸು, ರೂಮ್ಸ್ ಎಲ್ಲನೂ ಚೆಕ್ ಮಾಡ್ತಿರ್ತಾನೆ. ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಸಿಗೋದಿಲ್ಲ. ಸೊ ಈ ರೀತಿ ಆದಾಗ ಅವನು ಹೊಟ್ಟೆ ಮುಂದೆ ತುಂಬ ತಡ್ಕೋಕ್ಕಾಗ್ತಿಲ್ಲ. ಇಲ್ಲೇ ಪಕ್ಕದಲ್ಲಿ ಯಾರಾದರೂ ಡಾಕ್ಟರ್ ಮನೆ ಇರ್ಬೋದು, ಹೋಗಿ ಒಂದು ಸಲ ಚೆಕ್ ಮಾಡು ಮಚ ಅಂತ ಇವನು ಹೇಳಿದಾಗ ಆಯಿತು ಸರಿ ಡೋಂಟ್ ವರಿ, ನಾನು ಹೋಗಿ ಚೆಕ್ ಮಾಡ್ತೀನಿ, ನೀನು ಟೆನ್ಷನ್ ತೊಗೋಬೇಡ, ನಾನು ಆದಷ್ಟು ಬೇಗ ಇಲ್ಲೇ ಪಕ್ಕದಲ್ಲಿ ಯಾರ್ದಾದ್ರೂ ಮನೆ ಇರ್ಬೋದು, ಯಾರಾದರೂ ಡಾಕ್ಟರ್ಸ್ ಇರ್ಬೋದು ಅಥವಾ ನರ್ಸ್ ಇರ್ಬೋದು, ಅವ್ರ ಮನೇನ ನೋಡಿ ನಾನು ಅವರಿಗೆ ಹೋಗಿ ಒಂದು ಸಲ ನಾನು ಕೇಳ್ಕೊತೀನಿ ಅಂತ ಹೇಳಿದಾಗ ಓಕೆ ಆಯಿತು ಸರಿ ಹೋಗು ಅಂದಾಗ ಅಲ್ಲಿ ಹೋಗಿ ನಾನು ಅಂಬರೀಷನವನು ಹೋಗ್ತಾ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಯಾರೂ ಇರೋದಿಲ್ಲ. ಯಾರೂ ಇಲ್ಲದೆ ಇದ್ದಾಗ ಅಲ್ಲೇ ಪಕ್ಕದಲ್ಲಿ ವಿನಾಯಕ್ ಮತ್ತು ರಂಜಿತ್ ಮತ್ತು ದೀಪ ಇಲ್ಲಿ ಹೋಗಿ ಏನು ಮಾಡ್ತಾರಂದರೆ, ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಡಾಕ್ಟರ್ ಕೂಡ ಇರ್ತಾನೆ. ಡಾಕ್ಟರ್ ಹೋಗಿ ಏನು ಮಾಡ್ತಾರಂದರೆ
ಒಂದು ರೀತಿ ವಿಚಿತ್ರವಾದ ವಿಕಾರವಾಗಿ ಆ ಡಾಕ್ಟರ್ ಕಾಣ್ತಾ ಇರ್ತಾನೆ. ಯಾಕಂದರೆ ಆ ಡಾಕ್ಟರ್ ಕಾಲು ಕೂಡ ಸರಿಯಾಗಿ ಕಾಣ್ತಿರೋದಿಲ್ಲ, ಫೇಸ್ ಕೂಡ ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಯಾಕಂದರೆ ಡಾರ್ಕ್ ಲೈಟ್ ಕೂಡ ಇರುತ್ತೆ ಅಲ್ಲಿ, ಅಂದರೆ ಒಂದು ರೀತಿ ಒಂದು ಮಬ್ಬಾದ ಲೈಟ್ ಇರುತ್ತೆ ಅಲ್ಲಿ, ಫೇಸ್ನ ಸರಿಯಾಗಿ ಕಾಣ್ತಾ ಇರೋದಿಲ್ಲ, ಸರಿಯಾಗಿ ಕಾಲು ಕಾಣ್ತಾ ಇರೋದಿಲ್ಲ. ಇನ್ನೊಂದು ಆಶ್ಚರ್ಯಪಡೋ ವಿಷಯ ಏನಂದರೆ ಅವ್ನ ಬಾಡಿ ಏನಿದೆ, ಅಪ್ಪರ್ ಆಗಿರ್ಬೋದು, ಎಲ್ಲ ಬಾಡಿ ಸರಿಯಾಗಿ ಕಾಣ್ತಾ ಇರುತ್ತೆ, ಅವನ ಕೈ ಕೂಡ ಸರಿಯಾಗಿ ಕಾಣ್ತಾ ಇರುತ್ತೆ. ಅಂದರೆ ಅವನ ಫೇಸ್ ಮತ್ತು ಅವನ ಕಾಲುಗಳು ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಇಲ್ಲಿಗೆ ವಿನಾಯಕ್ ಓಡಿ ಹೋಗ್ತಾನೆ. ಸೊ ಹೇಗಾದರೂ ಮಾಡಿ ನನ್ನ ಫ್ರೆಂಡ್ನ ಕಾಪಾಡಿ, ಯಾಕಂದರೆ ಅವನ ಹೊಟ್ಟೆ ನೋವು ತುಂಬ ಆಗ್ತಾಯಿದೆ, ತುಂಬ ಜೋರಾಗಿ ಅವನಿಗೆ ಪೇನ್ ಆಗ್ತಾಯಿದೆ, ಅವನ ಪೇನ್ ನನಗೆ ನೋಡೋದಕ್ಕೆ ಆಗ್ತಾಯಿಲ್ಲ. ಸೊ ಹೆಂಗಾದರೂ ಮಾಡಿ ನನ್ನ ಫ್ರೆಂಡ್ನ ಕಾಪಾಡಿ ಅಂದಾಗ ಓಕೆ ಸರಿ ಆಯಿತು, ಹಾಡಿಗೆ ಅವನ ಕರ್ಕೊಂಬರ್ರಿ ಅಂತ ಈ ರೀತಿಯಾಗಿ ಒಂದು ವಿಯರ್ಡ್ ವಾಯ್ಸ್ನಲ್ಲಿ ಹೇಳ್ತಾನೆ. ವಿಯರ್ಡ್ ವಾಯ್ಸ್ನಲ್ಲಿ ಹೇಳಿದಾಗ ಅವನು ಕೂಡ ಇದನ್ನು ಮೈಂಡ್ ಮಾಡೋದಿಲ್ಲ. ಓಕೆ ಇರಲಿ ಸರಿ ಅಂತ ಅವನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಅವನಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅವನಿಗೆ ಡಾಕ್ಟರ್ ಕೇಳ್ತಾ ಇರ್ತಾನೆ, ನಿನಗೆ ಎಲ್ಲಿ ಪೇನ್ ಆಗ್ತಾಯಿದೆ, ಹೊಟ್ಟೆನಲ್ಲ ಅಥವಾ ಕಾಲಲ್ಲ, ಎಲ್ಲಿ ಪೇನ್ ಆಗ್ತದೆ ಸರಿಯಾಗಿ ಹೇಳು. ಸರಿಯಾಗಿ ಹೇಳಿದ್ರೆ ಡಾಕ್ಟರ್ ನನಗೆ ಹೊಟ್ಟೆಯಲ್ಲಿ ಪೇನ್ ಆಗ್ತದೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾನೆ, ನಿನಗೆ ಎಲ್ಲಿ ಪೇನ್ ಆಗ್ತಾಯಿದೆ, ಸುಮ್ಮನೆ ನಾಟಕ ಮಾಡಿದ್ದಾರೆ, ನಾನು ಡಾಕ್ಟರ್, ಸುಮ್ಮನೆ ನಾನು ಮುಂದೆ ನಾಟಕ ಮಾಡ್ತೀವಿ. ನಿನಗೇನಾದರೂ ಪೇನ್ ಇದೆಯಾ ಅಂದ್ರೆ ಮಾತ್ರ ಇಲ್ಲೇ ಬರಬೇಕು, ಪೇನ್ ಇಲ್ಲ ಅಂದರೆ ಯಾಕೆ ನೀವು ಸುಮ್ಮನೆ ಸುಳ್ಳು ಇಲ್ಲಿ ಬರಬೇಕು. ಇಲ್ಲಿ ಬರೋ ಧೈರ್ಯ ನೀನು ಮಾಡಿದ್ಯಾ ಅಂದಮೇಲೆ ಇಲ್ಲಿ ವಾಪಸ್ ಹೋಗೋ ಧೈರ್ಯ ಕೂಡ ನೀನು ಮಾಡಿ ತೋರಿಸು ಒಂದು ಸಾರಿ. ಯಾಕೆಂದರೆ ಇಲ್ಲಿ ಬರೋ ಇಚ್ಛೆ ನಿಂದಾಗಿದ್ದರೆ ಹೋಗೋ ಇಚ್ಛೆ ನಂದಾಗಿರುತ್ತೆ. ಈ ರೀತಿಯಾಗಿ ಡಾಕ್ಟರ್ ಹೇಳಿದಾಗ ಒಂಥರ ವಿಚಿತ್ರವಾಗಿ ಅವನಿಗೆ ಅನುಭವ ಆಗುತ್ತೆ. ಏನು ಡಾಕ್ಟರ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನನಗೆ ಹೊಟ್ಟೆ ನೋವು ಅಂತ ಹೇಳಿದ್ರು ಇವ್ರು ಕೂಡ ನಂಬ್ತಾನೆ ಇಲ್ಲ ಅಂತ. ಯಾಕಂದರೆ ಅವನಿಗೆ ನಿಜವಾಗಲೂ ಹೊಟ್ಟೆ ನೋವು ಇರೋದಿಲ್ಲ. ಅವನಿಗೆ ಈ ಹಾಸ್ಪಿಟ್ಲಲ್ಲಿ ನೈಟ್ ಔಟ್ನಲ್ಲಿ ಬರಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವನು ಬರೋದಕ್ಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತಾನೆ. ಇದ್ರ ಜೊತೆಗೆ ಹಾಸ್ಪಿಟಲ್ನಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಏನು ಡಾಕ್ಟರ್ ಏನು ಹೇಳ್ತಾನೆ ಅಂದರೆ, ನಿನಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಒಂದು ಚಾಕು. ಯಾವ ರೀತಿ ಚಾಕು ಇರುತ್ತೆ ಅಂದರೆ, ಈಗ ಆಪ್ರೇಷನ್ ಮಾಡಬೇಕಾದ್ರೆ ಯಾವ ರೀತಿ ಚಾಕು ಯೂಸ್ ಮಾಡ್ತಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ, ಒಂದು ಚಿಕ್ಕದಾಗಿ ಒಂದು ಹೊಟ್ಟೆಗೆ ಯಾವ ರೀತಿ ಕುರುಪು ಹಾಕಬೇಕು ಅಷ್ಟು ಮಾತ್ರ ಚಾಕು ಇರುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಚಾಕು ಇತ್ತು. ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಮಟನ್ ಚಾಪ್ನಲ್ಲಿ ಅಥವಾ ಒಂದು ಚಿಕನ್ ಚಾಪ್ನಲ್ಲಿ ಇರಬೇಕಾಗಿರುವಂಥ ಒಂದು ಮಚ್ಚಿ ಏನಿರುತ್ತೆ ಆ ರೀತಿಯಾಗಿತ್ತು. ಇದು ನೋಡಿ ಅವನು ತುಂಬ ಭಯಪಡ್ತಾನೆ. ಎದ್ದು ಬಿದ್ದು ಅಂತ ಡಾಕ್ಟರ್ನ ತಳ್ಳಿ ಅಲ್ಲಿಂದ ಓಡಿ ಬರ್ತಾನೆ. ಓಡಿ ಬಂದ ತಕ್ಷಣ, ವಿನಾಯಕ್ ಏನಾಯಿತು ನಿಮಗೆ ಇಷ್ಟು ಬೇಗ ಯಾಕೆ ನೀನು ಓಡಿ ಬರ್ತಾ ಇದೆಯಾ ಅಂದಾಗ ಹೇಳ್ತಾನೆ. ಆ ಡಾಕ್ಟರ್ನಿಗೆ ನನಗೆ ತುಂಬ ಭಯ ಆಗ್ತಾಯಿದೆ. ಯಾಕೆಂದರೆ ಅವನು ಆಪ್ರೇಷನ್ ಮಾಡಬೇಕು ಅಂತ ಇದ್ದಾನೆ. ಆ್ಯಕ್ಚುಲಿ ನನಗೆ ನಿಜವಾಗಿ ಹೇಳಬೇಕಂದ್ರೆ ನನಗೆ ಯಾವುದೇ ಹೊಟ್ಟೆ ನೋವು ಇಲ್ಲ, ಆದರೂ ಕೂಡ ಇವನು ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಆಪ್ರೇಷನ್ ಮಾಡ್ತಾನೆ, ಆದರೆ ಇವನ ಕೈಯಲ್ಲಿ ಇರುವಂಥ ಮಚ್ಚಿ ಏನಿದೆ ಅದು ಸಾಮಾನ್ಯವಾಗಿದ್ದಲ್ಲ. ಇದು ನೋಡಿದ ನನಗೆ ತಕ್ಷಣ ನನಗೆ ಭಯ ಆಗ್ತಿದೆ ಅಂತ ಇವನು ಜೋರಾಗಿ ಒಂಥರ ಒದ್ದಾಡ್ತಾ ಇರ್ತಾನೆ. ಸೊ ಇದ್ರ ಜೊತೆಗೆ ವಿನಾಯಕ್ ಕೂಡ ಅವನನ್ನು ನೋಡಬೇಕು ಅಂತ ಅಲ್ಲಿ ಮುಂದೆ ಹೋದಾಗ ಡಾಕ್ಟರ್ ಅಲ್ಲಿ ಇರೋದಿಲ್ಲ. ಏನು ಮಚ್ಚ ನೀನು ಈ ರೀತಿ ಎಲ್ಲ ಹೇಳ್ತಾ ಇದೆಯಾ, ನಿನಗೆ ಏನಾದರೂ ಭ್ರಮೆ ಆಗಿದೆಯೋ ಅಥವಾ ಇಲ್ಲಿ ಹಾಂಟೆಡ್ ಅಂತ ತಕ್ಷಣ ಏನಾದರೂ ಭ್ರಮೆ ಆಗ್ತಾಯಿದೆಯೋ ಅಥವಾ ನೀನು ನಮ್ಗೆ ಹೆದರ್ಸೋಕೆ ಈ ರೀತಿ ನಾಟಕ ಮಾಡ್ತಾಯಿದ್ದೀವಿ ಅಂತ. ಈ ರೀತಿ ಇಲ್ಲ ಮಚ್ಚ, ನನಗೆ ರಿಯಲ್ ಆಗಿ ಆಗ್ತಾಯಿದೆ, ನಾನು ಯಾಕೆ ನಿನಗೆ ಸುಳ್ಳು ಹೇಳಿ, ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಈ ರೀತಿ ಹೇಳಿದಾಗ, ಇಲ್ಲ ವಿನಾಯಕ್ ಓಕೆ ನಾನು ನಂಬ್ತೀನಿ, ಡೋಂಟ್ ವರಿ, ಓಕೆ ಈಗ ನೀನು ಹೊಟ್ಟೆ ನೋವು ಹೇಗಿದೆ ಅಂತ ಕೇಳ್ತಾನೆ. ಆವಾಗ ಅವನು ರಂಜಿತ್ ಹೇಳ್ತಾನೆ, ಇಲ್ಲ ಬ್ರೋ ನನಗೆ ಹೊಟ್ಟೆ ನೋವು ಸರಿಯಾಗಿದೆ, ನಾವು ಇಲ್ಲಿಂದ ಆದಷ್ಟು ಬೇಗ ಹೋಗ್ಬಿಡೋಣ, ಯಾಕೋ ನನಗೆ ಇಲ್ಲಿ ಏನೂ ಸರಿ ಕಾಣ್ತಾ ಇಲ್ಲ, ನಾವು ಬೇಗ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹೊರಗಡೆ ಹೋಗ್ಬೇಕಂದಾಗ ಡೋರ್ ಕ್ಲೋಸ್. ಇಲ್ಲಿ ಅವ್ರ ತಂಗಿ ಬರ್ತಾಳೆ. ತಂಗಿ ಬಂದ ತಕ್ಷಣ, ಏನಾಯಿತು ಅಣ್ಣ ಡೋರ್ ಯಾಕೆ ಕ್ಲೋಸ್ ಆಗಿದೆ, ನೀನು ಯಾಕೆ ಕ್ಲೋಸ್ ಮಾಡಿದೆ ಡೋರ್? ಇಲ್ಲ ತಂಗಿ, ನಾನು ಡೋರ್ನ ಕ್ಲೋಸ್ ಮಾಡಿಲ್ಲ, ಇದು ಆಟೋಮೆಟಿಕಾಗಿ ಹೆಂಗೆ ಕ್ಲೋಸ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಓಕೆ ಅಲ್ಲಿ ಹಿಂದಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಕಾಲು ಕೂಡ ಈಗಲೂ ಕೂಡ ಸರಿಯಾಗಿ ಕಾಣ್ತಾ ಇಲ್ಲ, ಅದೇ ಡಾಕ್ಟರ್ ಅನಿಸುತ್ತೆ. ಈ ಕಾಲು ಕೂಡ ಸರಿಯಾಗಿ ಕಾಣ್ತಾ ಇಲ್ಲ, ಫೇಸ್ ಕೂಡ ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಿ ರಂಜಿತ್ ಬ್ರೋ ಇದೇ ಡಾಕ್ಟ್ರ ಇಲ್ಲಿ ನನಗೆ ಆಪ್ರೇಷನ್ ಮಾಡೋದಕ್ಕೆ ರೆಡಿಯಾಗಿದ್ದು, ಯಾಕೋ ನನಗೂ ನೋಡ್ರೆ ಒಂಥರ ಭಯ ಆಗ್ತಾಯಿದೆ, ಪ್ಲೀಸ್ ಇಲ್ಲಿಂದ ಆದಷ್ಟು ಬೇಗ ಹೋಗಿಬಿಡೋಣ ಬ್ರೋ, ಪ್ಲೀಸ್ ಇಲ್ಲಿಂದ ಹೋಗಿಬಿಡೋಣ ಅಂತ ಇವನು ಹೇಳ್ತಾನೆ. ಅದಕ್ಕೋಸ್ಕರ ಓಕೆ ಮಚ್ಚ, ನಿನಗೆ ಈಗ ಹೊಟ್ಟೆ ನೋವು ಕಮ್ಮಿ ಆಗಿದೆ ಅಲ್ವಾ, ನಾವು ಇಲ್ಲಿಂದ ಹೋಗಿಬಿಡೋಣ ಅಂತ ಬಾಗಿಲು ತರೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅಲ್ಲಿ ನೋಡಿದ್ರೆ ಬಾಗಿಲು ಓಪನ್ನೇ ಆಗೋದಿಲ್ಲ. ಓಪನ್ ಆಗಿದ ತಕ್ಷಣ ಈಗ ಏನು ಮಾಡೋದು ಅಂತ ಡಾಕ್ಟ್ರ್ ಹತ್ರ ಹೋಗಿ ಹೇಳಬೇಕು, ಇಲ್ಲ ನನಗೆ ಹೊಟ್ಟೆ ನೋವು ಇಲ್ಲ, ನಾನು ಸರಿಯಾಗಿ ಹೋಗಿದೆ, ನನಗೆ ಆಪ್ರೇಷನ್ ಮಾಡೋದು ಬೇಡ, ಏನೂ ಬೇಡ ಅಂತ ಹೇಳಬೇಕು ಅಂತ ರಂಜಿತ್ ಮತ್ತು ವಿನಾಯಕ್ ಮತ್ತು ಅವ್ರ ತಂಗಿ ಕೂಡ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ, ಇಲ್ಲಿ ನೀವು ಬಂದಿದ್ದೀರ ಅಂದಮೇಲೆ ಆಪ್ರೇಷನ್ಗೆ ನಾನು ಎಲ್ಲ ರೆಡಿ ಮಾಡಿದ್ದೀನಿ, ನೀವು ಆಪ್ರೇಷನ್ ಮಾಡ್ಕೊಳ್ಳೇಬೇಕಾದ್ರೆ ಬಿಡಿ, ಆದರೆ ನಿಮಗೆ ಕೊಡಬೇಕಾಗಿರೋ ಫೀಸ್ ನೀವು ಕೊಡಲೇಬೇಕು.
ಹೌದಾ, ಎಷ್ಟು ಫೀಸ್ ಆಗಿದೆ ಅಂತ ಇವ್ರು ಕೇಳ್ತಾರೆ. ಅವಾಗ ಸುಮಾರು 2 ಕೋಟಿ. 2 ಕೋಟಿ? ಇದು ಯಾವ ರೀತಿ ಫೀಸ್ ಸರ್? ನೀವು ಇನ್ನೂ ನಮ್ಗೆ ಆಪ್ರೇಷನ್ ಮಾಡಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ನೀವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಯಾವುದು ಮಾತ್ರನೂ ಕೊಟ್ಟಿಲ್ಲ, ಇಷ್ಟು ಬೇಗ 2 ಕೋಟಿವರೆಗೂ ಫೀಸ್ ಆಗ್ತಿದ್ದೀರಲ್ಲ? ಹೌದು, 2 ಕೋಟಿ ಫೀಸ್ ಆಗಿದೆ. ಕೊಟ್ಟರೆ ಕೊಡು, ಇಲ್ಲಾಂದರೆ ಆಪ್ರೇಷನ್ ಮಾಡಿಸ್ಕೊ, ನಾನು ನಿಮಗೆ ಫ್ರೀಯಾಗಿ ಬಿಟ್ಬಿಡ್ತೀನಿ. ಆದರೆ ನೀವು ಕೊಡಬೇಕಾದ್ರೆ ಫೀಸ್ ಏನಂದರೆ ನಿನ್ನ ಜೀವ. ಈ ಥರ ಸರ್ ಏನು ಹೇಳ್ತಿದ್ದೀರ ಸರ್? ನೀವು ಈ ರೀತಿ ಎಲ್ಲ ಎದುರಿಸಿದ್ರಲ್ಲ, ನಮಗೆ ತುಂಬ ಭಯ ಆಗ್ತಿದೆ ಸರ್. ನೀವು ಏನು ಹೇಳ್ತಿದ್ದೀರ? 2 ಕೋಟಿ ಅಂತ ಹೇಳ್ತಿದ್ದಾರೆ, ಯಾವುದೇ ಆಗಿಲ್ಲ, ಇಲ್ಲಿ ಆಪ್ರೇಷನ್ ಆಗಿಲ್ಲ, ಏನೂ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಮ್ಮನ್ನ ಬಿಟ್ಬಿಡಿ ಸರ್, ನಮ್ಮ ಮನೆಗೆ ಹೋಗ್ತೀವಿ, ನಾವು ಇಲ್ಲಿಯವರಲ್ಲ, ನಾವು ಸಿಟಿಲಿ ಇರ್ತೀವಿ. ಸೊ ಪ್ಲೀಸ್ ಸರ್, ನಮಗೆ ಪ್ಲೀಸ್ ನಾವು ಎಕ್ಸ್ಕ್ಯೂಸ್ ಮಾಡಿ, ನಮಗೆ ಗೊತ್ತಿರಲಿಲ್ಲ ಸೊ ಈ ರೀತಿ ಎಲ್ಲ ಇರುತ್ತೆ ಅಂತ, ನಮಗೆ ಯಾವುದೇ ನೋವು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬಂದಿದೆ ಅಂತ. ಸುಮ್ಮನೆ ಬಂದಿಲ್ಲ ಅಂದರೆ ಎದಕ್ಕೆ ಬಂದಿದ್ದೀನಿ ನೀವು ಇಲ್ಲಿ? ಹಾಂ, ನಾವಿಲ್ಲಿ ಇಲ್ಲಿ ಸುಮ್ಮನೆ ಇರೋದಾ? ಇನ್ನು ಆಟ ಆಡೋಕ್ಕಿರೋದು, ಅಥವಾ ನಿಮ್ಮ ಮನೋರಂಜನೆಗೋಸ್ಕರ ನಾವು ಇಲ್ಲಿರೋದಾ? ಈ ರೀತಿ ಯಾಕೆ ಕೇಳಿದಾಗ, ಇಲ್ಲ ಸರ್ ಪ್ಲೀಸ್ ಸರ್ ನಮಗೆ ಬಿಟ್ಟುಬಿಡಿ ಅಂತ ಹೇಳಿದಾಗ, ಇಲ್ಲಿ ಅವ್ರ ತಂಗಿ ಕೂಡ ಬರ್ತಾಳೆ, ನೀವು ಪ್ಲೀಸ್ ನಮ್ಮ ಅಣ್ಣನಿಗೆ ಬಿಟ್ಬಿಡಿ, ಅವನೇನು ಗೊತ್ತಿಲ್ಲದೆ ಏನೋ ಮಾಡಿದ್ದಾನೆ, ಪ್ಲೀಸ್ ಸರ್ ಇಷ್ಟೊಂದು ಫೀಸ್ ಹಾಕಿದ್ದಾರೆ, ಯಾವ ರೀತಿ ಸರ್ ನಾವು ಹೆಂಗೆ ಒಪ್ಕೋಬೇಕು ಸರ್, ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ, ಇವನೇನೋ ಒಂದು ಆಟದಲ್ಲಿ ಅಂದರೆ ಹುಡುಗಾಟದಲ್ಲಿ ಇವನು ಮಾಡಿದ್ದಾನೆ, ಪ್ಲೀಸ್ ಇವನ್ನ ಬಿಟ್ಬಿಡಿ ಅಂದಾಗ, ಇಲ್ಲ ನಾನು ಬಿಡೋದಿಲ್ಲ, ಈಗ ಆಪ್ರೇಷನ್ ಮಾಡಲೇಬೇಕಾದ್ರೆ ಬಿಡಲಿ, ನಮಗೆ ಇಷ್ಟು ಫೀಸ್ ಬೇಕು ಅಂದರೆ ಬೇಕು ಅಂತ ಇವನಿಗೆ ನಾನು ಈ ಫೀಸ್ನ ತೊಗೊಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಾನು ಇವನಿಗೆ ಆಪ್ರೇಷನ್ ಮಾಡೋಕ್ಕೆ ನಾನು ಎಲ್ಲ ರೀತಿಯಾಗಿ ತಯಾರಿನ ಮಾಡಿದ್ದೀನಿ, ನಾನು ಇವನಿಗೆ ಆಪ್ರೇಷನ್ನ ಮಾಡಲೇಬೇಕು ಅಂತ ಇವನು ರೆಡಿ ಆದಾಗ, ಓಕೆ ಆಪ್ರೇಷನ್ ಮಾಡೋದಕ್ಕೆ ಇವನ್ನ ಎಳ್ಕೊಂಡು ಹೋಗ್ತಾನೆ. ಇಲ್ಲಿ ವಿನಾಯಕ್ ಮತ್ತು ಅವ್ರ ತಂಗಿ ಇವರು ಕೂಡ ಅಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಎಂಟ್ರಿ ಆಗ್ತಾನೆ ಈಗ ಅಂಬರೀಷ್ ಅನ್ನೋನು. ಅವನು ಒಂದು ರೀತಿ ಬಾಗಿಲನ್ನು ಕಿಕ್ ಮಾಡಿಕೊಂಡು ಹೊರಗಡೆಯಿಂದ ಒಳಗಡೆ ಬಂದಾಗ, ಏನಾಗ್ತಾಯಿದೆ ಇಲ್ಲಿ? ಆಪ್ರೇಷನ್ ಯಾಕೆ ಮಾಡಬೇಕು? ಕೇವಲ ಒಂದು ಸಣ್ಣದಾಗಿ ಒಂದು ಹೊಟ್ಟೆ ನೋವು ಅಲ್ವಾ? ಹೊಟ್ಟೆ ನೋವಿಗೆ ಇಷ್ಟೆಲ್ಲ ಆಪ್ರೇಷನ್ ಮಾಡಬೇಕು, ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಏನಿದೆ? ಇವನು ನೀನು ಯಾರೋ ನನಗೆ ಇದೆಲ್ಲ ಕೇಳೋಕ್ಕೆ? ಡಾಕ್ಟರ್ ನೀನಾ ನಾನುವ? ಡಾಕ್ಟರ್ ನೀವೇ, ಆದರೆ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತಲ್ವ? ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು ಅಂತ. ಏನಾಗ್ತಿದೆ ಈಗ? ನಾನು ಆಪ್ರೇಷನ್ ಮಾಡಲೇಬೇಕು ಅಂತ ನಿಮಗೆ ಹೇಳಿದ್ದೀನಲ್ವ, ನಾನು ಆಪ್ರೇಷನ್ ಮಾಡಬೇಕು. 2 ಕೋಟಿ ಫೀಸನ್ನು ಈಗ ಆಲ್ರೆಡಿ ನೀವು ರೆಡಿ ಮಾಡ್ಕೋಬೇಕು. ನೀವು ರೆಡಿ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮೂವರ ಜೀವನ ಕೂಡ ಇಲ್ಲಿಗೆ ಇವತ್ತಿಗೆ ಅಂತ್ಯ ಆಗುತ್ತೆ. ನಾನು ಸುಮ್ಮನೆ ಇಲ್ಲಿ ಯಾವುದು ಟೈಮ್ ಪಾಸ್ಗೋಸ್ಕರ ನಾನು ಇರೋದಲ್ಲ ಅಂತ ಹೇಳಿದಾಗ, ಹೌದಾ ಟೈಮ್ ಪಾಸ್ಗೋಸ್ಕರ ಇರೋದಲ್ವಲ್ಲ, ನಾನು ಈಗಲೇ ಪೊಲೀಸ್ಗೆ ಕಾಲ್ ಮಾಡ್ತೀನಿ, ಆವಾಗ ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತ ಅಂಬರೀಷ್ ಹೇಳ್ತಾನೆ. ಹೌದಾ, ಪೊಲೀಸ್ಗೆ ಕಾಲ್ ಮಾಡ್ತೀಯಾ? ಕಾಲ್ ಮಾಡು, ನೋಡಿ ಬಿಡೋಣ ಯಾರು ಎಷ್ಟು ಅಂತ ಪವರ್ ಅಂತ. ಪೊಲೀಸ್ ಕಾಲ್ ಮಾಡಬೇಕು ಅಂತ ಮೊಬೈಲ್ನ ತೆಗೆದಾಗ ಅಲ್ಲಿ ಮೊಬೈಲ್ ನೆಟ್ವರ್ಕ್ 0% ಇರುವಾಗ ಅವನಿಗೆ ಅರ್ಥ ಆಗುತ್ತೆ ಅಂಬರೀಷ್ಗೆ. ಓಕೆ, ಈ ರೀತಿ ಆಗ್ತಾಯಿದೆ ಅಂದರೆ ಇಲ್ಲಿ ಹಾಂಟೆಡ್ ಅಂತ ನಮಗೆ ಮೊದಲೇ ಇಲ್ಲಿ ಸಿಚುವೇಶನ್ ಗೊತ್ತಿದ್ರು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ರಂಜಿತ್ ಬೇರೆ ಇಲ್ಲಿ ಆ್ಯಕ್ಟಿಂಗ್ ಮಾಡಿ ನಮ್ಮೆಲ್ಲರಿಗೂ ಸಿಕ್ಕಾಕ್ಸಿದ್ದಾನೆ. ಸೊ ಆದರೂ ಏನಾದರೂ ಫ್ರೆಂಡ್ ಅಲ್ವಾ, ನಾನು ಕಾಪಾಡಲೇಬೇಕು, ಇವತ್ತು ನೋಡೇ ಬಿಡೋಣ ನೀನಾ ಅಂತ ಒಂದು ರೀತಿ ಕಾನ್ಫಿಡೆಂಟಾಗಿ, ಇದು ಯಾವ ಬಂಡ ಧೈರ್ಯನೂ ಗೊತ್ತಿಲ್ಲ, ಯಾವ ರೀತಿ ಒಂದು ಓವರ್ ಕಾನ್ಫಿಡೆನ್ಸು ಗೊತ್ತಿಲ್ಲ. ಅಂಬರೀಷ್ ಇಲ್ಲಿಗೆ ಒಂದು ರೀತಿಯಾಗಿ ಜೋರಾಗಿ ಒಂದು ಘರ್ಜನೆ ಮಾಡ್ತಾನೆ. ಏನಂದರೆ, ಮಹಾರಾಜ್ ಬಜರಂಗ್ ಬಲಿ ಕೈ ನನ್ನ ಮೇಲಿದೆ, ನೀನು ಯಾವ ರೀತಿ ನನ್ನ ಫ್ರೆಂಡ್ನ ಯಾವ ರೀತಿ ಹಾಮ್ ಮಾಡ್ತೀಯ, ನಾನು ನೋಡೇ ಬಿಡ್ತೀನಿ, ನೋಡೇ ಬಿಡೋಣ ಅಂತ. ಇವನು ಕೂಡ ಅಲ್ಲಿಂದ ಅವನು ಶ್ರೀ ಗುರು ಚರಣ ಸರೋಜರಜ ನಿಜ ಮನಮುಖರ ಸುಧಾರಿ ಭರನವು ರಘುಬರ ವಿಮಲ ಜಸು ಜೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಕಿ ಸುಮೀರ ಪವನ ಕುಮಾರ್ ಬಲಬುದ್ಧಿ ವಿದ್ಯಾದೇವಿ ಮೂಯಿ ಹರಹು ಕಲೇಶ ವಿಕಾರ ಜಯ ಹನುಮಾನ ಜಾನಗುಣ ಸಾಗರ ಜಯ ಕಪಿ ಸತಿ ಒಲೋಕು ಉಜಾಗರ್ ಅಂತ ಕಂಟಿನ್ಯೂಸ್ಲಾಗಿ ಹನುಮಾನ್ ಚಾಲಿಸ ಓದಬೇಕಾದ್ರೆ ವಿಯರ್ಡಾಗಿ ಅದು ಸ್ಟಾಪ್ ಮಾಡು ಮಗ, ನೀ ಏನು ಮಾಡ್ತಾ ಇದೆಯಾ, ಸ್ಟಾಪ್ ಮಾಡು, ಇಲ್ಲ ನಿನ್ನ ಫ್ರೆಂಡ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಇದು ಜೋರಾಗಿ ವಿಕಾರವಾಗಿ ಕೂಗ್ತಾ ಇರುತ್ತೆ. ಇಲ್ಲ, ಇವನು ಸ್ಟಾಪ್ ಮಾಡೋದು ಅವಶ್ಯಕತೆನೇ ಇಲ್ಲ. ಇವನು ಕಂಟಿನ್ಯೂಸ್ಲಾಗಿ ಅದೇ ಸ್ಟೋರಿನ ರಿಪೀಟಾಗಿ ಹನುಮಾನ್ ಚಾಲಿಸ ಸಮಸ್ತವಾಗಿ ಒಂದು 7 ಸಲ ಹನುಮಾನ್ ಚಾಲಿಸ ಪೂರ್ತಿಯಾಗಿ ಓದ್ತಿರ್ತಾನೆ. ಲಕಿಲಿ ಇವನಿಗೆ ಹನುಮಾನ್ ಚಾಲಿಸ ಪೂರ್ತಿ ಬಾಯ್ಪಾಟ್ ಜೊತೆಗೆ ಇವನು ಕಂಠಸ್ಥ ಜೊತೆಗೆ ಇವನಿಗೆ ಅದರ ಅರ್ಥ ಕೂಡ ಇವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾಕೆಂದರೆ ಇವನು ಬರೋಕ್ಕಿಂತ ಮುಂಚೆ ಇಲ್ಲಿ ಏನೋ ಒಂದು ಅನಾಹುತ ಆಗ್ಬೋದು ಅಂತ ಇವನಿಗೆ ಸೆನ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಇವನು ಕರೆಕ್ಟಾಗಿ ಎಲ್ಲ ರೆಡಿಯಾಗಿರ್ತಾನೆ. ಸೊ ಅದಕ್ಕೋಸ್ಕರ ಹನುಮಾನ್ ಚಾಲಿಸ ರಿಪೀಟಾಗಿ ಓದಿದಾಗ ಅಲ್ಲಿಂದ ಯಾವುದೋ ಒಂದು ಡಾಕ್ಟರ್ ಅಂತ ರೂಪದಲ್ಲಿ ಇರುವಂಥ ಆತ್ಮ ಏನಿರುತ್ತೆ ಅಥವಾ ಇನ್ನೊಂದು ದುಷ್ಟಶಕ್ತಿ ಇರುತ್ತೆ, ಅಲ್ಲಿಂದ ಮಾಯವಾಗಿ ಹೋಗಿಬಿಡುತ್ತೆ. ಅಲ್ಲಿಂದ ವಿನಾಯಕ್, ರಂಜಿತ್ ಮತ್ತು ಅವರ ತಂಗಿ ಕೂಡ ಅಲ್ಲಿಂದ ಸುಸ್ತಾಗಿ ಬೆದ್ದಿಂದ ಬಿದ್ದು ಬಿಡ್ತಾರೆ. ಬೆದ್ದಾಗ ಇವನು ಹೇಳಿ ಸುಸ್ತಾಗಿ ಇವನು ಕೂಡ ಯಾಕೋ ಗೊತ್ತಿಲ್ಲ, ಇವನು ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಬಿದ್ದ ತಕ್ಷಣ ಇನ್ನು ಬೆಳಿಗ್ಗೆ
ಸುಮಾರು ಒಂದು 8:30-9 ಗಂಟೆ ಸಮಯ ಆಗಿರುತ್ತೆ. ಅಲ್ಲಿಗೆ ಹಾಸ್ಪಿಟ್ಲ್ ಕೂಡ ಓಪನ್ ಆಗುತ್ತೆ. ಹಾಸ್ಪಿಟ್ಲ್ ಓಪನ್ ಮಾಡಿದಾಗ ಇಲ್ಲಿ 4 ಜನ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಪ್ರಜ್ಞೆ ತಪ್ಪಿ ಬಿದ್ದಾಗ ಇಲ್ಲಿ ನೋಡ್ತಾರೆ, ಇಲ್ಲಿ 4 ಜನ ಬಿದ್ದಿದ್ದಾರೆ, ಯಾಕೆ ರೀತಿ ಬಿದ್ದಾರೆ ಅಂತ ನೀರು ಅವ್ರ ಮುಖದ ಮೇಲೆ ಹಾಕಿ ಎಬ್ಬಿಸ್ತಾರೆ. ಆದರೆ ಇಲ್ಲಿ ರಂಜಿತ್ ಇರೋದನ್ನೇ ಇಲ್ಲ, ಯಾಕಂದರೆ ಮೇನ್ ಇನ್ಸಿಡೆನ್ಸ್ ಆಗಿರೋದು ಅವನ ಜೊತೆ. ಇಲ್ಲಿ ಆದಾಗ ಇಲ್ಲಿ ಅವ್ರ ತಂಗಿ ಕೂಡ ಕೇಳ್ತಾರೆ, ಇಲ್ಲ ನಮ್ಮ ಜೊತೆ ನೈಟಲ್ಲಿ ಹೀಗೆಲ್ಲ ಆಯಿತು ಅಂತ. ಅಲ್ಲಿಂದ ಹಾಸ್ಪಿಟ್ಲ್ ನರ್ಸ್ ಕೂಡ ಹೇಳ್ತಾರೆ, ಯಾಕೆ ನೀವು ಇಲ್ಲಿ ನೈಟ್ಗೆ ಯಾಕೆ ಬಂದಿದ್ದೀರಿ, ನಿಮಗೆ ಹಾಸ್ಪಿಟ್ಲ್ ಬಗ್ಗೆ ಏನೋ ಗೊತ್ತಿಲ್ವ ಅಂತ. ಇಲ್ಲ ನಮಗೆ ಗೊತ್ತಿದೆ ಹಾಸ್ಪಿಟ್ಲ್ ಬಗ್ಗೆ, ಆದರೆ ಇಲ್ಲಿ ಯಾವ ರೀತಿ ಆಗ್ತಾಯಿದೆ, ಇದು ಯಾಕೆಲ್ಲ ಆಗ್ತಿದೆ, ಪ್ಲೀಸ್ ನಮಗೆ ಎಕ್ಸ್ಪ್ಲೇನ್ ಮಾಡಿ, ಪ್ಲೀಸ್ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಇವಳು ಕೇಳಿದಾಗ ಅವಾಗ ಇವ್ರು ಹೇಳ್ತಾರೆ, ಇಲ್ಲ ಇಲ್ಲಿಂದ ಸುಮಾರು ವರ್ಷ, ಒಂದು 3-4 ವರ್ಷಗಳ ಹಿಂದೆ ಈ ಹಾಸ್ಪಿಟ್ಲ್ ಓಪನ್ ಆಗಿತ್ತು. ಹಾಸ್ಪಿಟ್ಲ್ ಓಪನ್ ಆಗೋದಾಗ ಒಬ್ಬ ಡಾಕ್ಟರ್ ಏನಿರ್ತಾನೆ ಅವನು ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತಿರ್ತಾನೆ. ಆದರೆ ಒಂದು ಆಪ್ರೇಷನ್ ಅಂದರೆ ಒಂದು ಮಗುವಿಗೆ ಒಂದು ಪಿಟ್ಸ್ ಅಟ್ಯಾಕ್ ಆಗಿರುತ್ತೆ. ಪಿಟ್ಸ್ ಅಟ್ಯಾಕ್ ಆದಾಗ ಅವನು ಆ ಮಗುವಿಗೆ ಆಪ್ರೇಷನ್ ಅಂದರೆ ಒಂದು ಟ್ರೀಟ್ಮೆಂಟ್ ಕೊಡಬೇಕಂತಿರ್ತಾನೆ. ಅಲ್ಲಿ ಗೊತ್ತಾಗುತ್ತೆ ಈ ಮಗುವಿಗೆ ಕ್ಯಾನ್ಸರ್ ಇದೆ ಅಂತ. ಸೊ ಅಲ್ಲಿ ಹೋಗಿ ಹೇಳ್ತಾನೆ, ಈ ಮಗುವಿಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗ, ಇಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಾಕ್ಟರ್ ಸುಳ್ಳು ಹೇಳ್ತಿದ್ದಾನೆ ಅಂತ ಎಲ್ಲರೂ ಅವನಿಗೆ ಅಪೋಸ್ ಮಾಡ್ತಾರೆ. ಬೇರೆಯಿಂದ ಸ್ಪೆಷಲಿಸ್ಟ್ ಕೂಡ ಕರೆಸ್ತಾರೆ. ಅಲ್ಲಿಂದ ಇವನಿಗೆ ಕ್ಯಾನ್ಸರ್ ಆಪ್ರೇಷನ್ ಇದೆ ಅಂತ, ಅಂದರೆ ಕ್ಯಾನ್ಸರ್ ಪ್ರಾಬ್ಲಮ್ ಇದೆ ಈ ಮಗುಗೆ ಅಂತ ಹೇಳಿದಾಗ, ಸೊ ಓಕೆ ಆಯಿತು, ಕ್ಯಾನ್ಸರ್ ಇದೆ ಅಲ್ವ ಈ ಮಗುಗೆ, ಆಪ್ರೇಷನ್ ಮಾಡಿ ಹೆಂಗಾದರೂ ಮಾಡಿ ಈ ಮಗುನ ವಾಸಿ ಮಾಡಿ ಅಂತ ಕೇಳ್ಕೊಂಡಾಗ ಈ ಡಾಕ್ಟರ್ ಏನು ಮಾಡ್ತಾನೆ, ಓಕೆ ಕ್ಯಾನ್ಸರ್ಗೋಸ್ಕರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಮಗುವಿನ ಏನಿರುತ್ತೆ ಅಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಮಗುವಿನ ಡೆತ್ ಆಗುತ್ತೆ. ಡೆತ್ ಆದಾಗ ಊರಿನ ಜನರೆಲ್ಲರೂ ಕೂಡ ಈ ಡಾಕ್ಟರ್ ಏನೋ ಮಾಡಿದ್ದಾನೆ, ಯಾಕಂದರೆ ಈ ಮಗುವಿಗೆ ಬಂದಿರೋದು ಪಿಟ್ಸ್ ಮಾತ್ರ, ಅದರಲ್ಲಿ ಕ್ಯಾನ್ಸರ್ ಬರೋ ರೀತಿ ಇವನು ಏನೋ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಕಾರಣ ಇವನೇ ಅಂತ ಊರ ಜನರು ಎಲ್ಲರ ಸೇರಿ ಇವನಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಹೊಡಿತಾರೆ. ಅಲ್ಲಿಗೆ ಇವು ಹೊಡಿತಾ ಏಟು ತಾಳೋದಕ್ಕಾಗದೆ ಇವನು ಅಲ್ಲೇ ಸಾವನ್ನಪ್ತಾನೆ. ಇವನು ಸತ್ತ ತಕ್ಷಣ ಇಲ್ಲಿಂದ ಒಂದು ಹಾಸ್ಪಿಟಲಲ್ಲಿ ನೈಟಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೋ, ಅಂದರೆ ನೈಟ್ ಶಿಫ್ಟ್ನಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೋ ಅವ್ರಿಗೇನೋ ಒಂದು ನೆಗೆಟಿವಿಟಿ ಕಾಣ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಏನೋ ಸರಿ ಇಲ್ಲ ಅನ್ನೋ ಕಾರಣಕ್ಕೂ ಎಷ್ಟು ಪೂಜೆಗಳನ್ನು ಮಾಡಿದ್ರು, ಎಷ್ಟು ಏನೋ ಮಾಡಿದ್ರು ಕೂಡ ಇಲ್ಲಿಂದ ಏನೋ ಒಂದು ನೆಗೆಟಿವ್ ಎನರ್ಜಿ ಕಾಣ್ತಾನೆ ಇತ್ತು. ಸೊ ಅದಕ್ಕೋಸ್ಕರ ಇಂದಿನಿಂದ ಅಂದರೆ ನೈಟ್ ಶಿಫ್ಟ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡೋಣ ಅಂತ ಈಗ ಹಾಸ್ಪಿಟ್ಲಿಂದ ಕಮಿಟಿಯಿಂದ ಒಂದು ಆರ್ಡರ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನೈಟ್ ಶಿಫ್ಟ್ನಲ್ಲಿ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡಿರ್ತಾರೆ. ಸೊ ಇದನ್ನು ಊರಿನಲ್ಲಿ ಕೂಡ ಇದನ್ನು ಘೋಷಣೆ ಕೂಡ ಮಾಡಿರ್ತಾರೆ. ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತು ಅಂದರೆ ಅದನ್ನು ಡೇನಲ್ಲಿ ಮಾತ್ರ, ನೈಟಲ್ಲಿ ಏನಾದರೂ ಎಮರ್ಜೆನ್ಸಿ ಬಂತಂದರೆ ನೀವು ಪಕ್ಕದ ಊರಿಗೆ ಹೋಗಿ ನೀವು ಮಾಡಬೇಕು ಟ್ರೀಟ್ಮೆಂಟನ್ನು, ಈ ಊರಿನಲ್ಲಿ ಸಾಧ್ಯ ಇಲ್ಲ ಅಂತ ಕೂಡ ಅನೌನ್ಸ್ಮೆಂಟ್ ಮುಕ್ತ ಮಾಡಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ನೆಗೆಟಿವಿಟಿ ಹೋಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನೈಟಲ್ಲಿ ಈ ಹಾಸ್ಪಿಟಲ್ನ ಬಂದಿಡೋ ವಿಚಾರನ ಇವ್ರು ಮಾಡಿರ್ತಾರೆ. ಯಾಕೆ ನಿಮಗೆ ಈ ವಿಷಯ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ತಂಗಿ ಹತ್ರ, ಹೌದು ಮೇಡಮ್ ನಮಗೆಲ್ಲ ಗೊತ್ತಿತ್ತು, ಆದರೂ ಕೂಡ ಇವನಿಗೆ ಹೊಟ್ಟೆ ನೋವು ತುಂಬ ಆಗಿತ್ತಲ್ವ, ಸೊ ಎಮರ್ಜೆನ್ಸಿ ಅಂತ ನಾವು ಇಲ್ಲಿಗೆ ಇವನ್ನ ಕರ್ಕೊಂಬಂದ್ವಿ ಅಂತ. ಸೊ ಈಗಾದರೂ ಗೊತ್ತಾಯ್ತಲ್ವ, ಹಾಂ. ಸೊ ಈಗಾದರೂ ಹೋಗಿ ಇದೇ ಮೊದಲನೇ ಬಾರಿ ನೈಟಲ್ಲಿ ಇದುವರೆಗೂ ಇಲ್ಲಿ ಒಳಗಡೆ ಇಷ್ಟು ಫುಲ್ ನೈಟ್ ಸ್ಪೆಂಡ್ ಮಾಡಿದ್ರು ಇದುವರೆಗೂ ಜೀವಂತವಾಗಿರೋರು ನೀವು 4 ಜನ ಮಾತ್ರ, ರಂಜಿತ್, ವಿನಾಯಕ್ ಮತ್ತು ಅವ್ರ ತಂಗಿ. ಇಲ್ಲಿ ನೆಗೆಟಿವಿಟಿ ತುಂಬ ಇದ್ದರೂ ಕೂಡ ನೀವು ಜೀವಂತವಾಗಿದ್ದೀರಾ ಅಂದರೆ ನಿಮ್ಮ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯನೇ ಅಂತ ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಟೋಗ್ಬಿಡಿ, ಇಲ್ಲಿ ತಲೆ ಹಾಕಿಬಿಡಿ. ಯಾಕಂದರೆ ನೆಗೆಟಿವಿಟಿ ಎನರ್ಜಿ ಅಂದರೆ ಏನೋ ಹಾರರ್ ಡಾಕ್ಟರ್ ಆತ್ಮ ಏನಿದೆ ಅದು ನಿಮ್ಮನ್ನೇ ವಾಚ್ ಮಾಡ್ತಾ ಇರಬೇಕು ಅಂತ. ಆದರೆ ಇಲ್ಲಿ ಅನಿಸಿಕೆ ಪ್ರಕಾರ ಇಲ್ಲಿ ಅಂಬರೀಷ್ ಅನ್ನೋನು ಏನಿರ್ತಾನೆ ಅವನು ಹನುಮಾನ್ ಚಾಲೀಸ ರಿಪೀಟಾಗಿ ಸತತವಾಗಿ 7 ಬಾರಿ ಪಠನೆ ಮಾಡಿದಕ್ಕೋಸ್ಕರ ಈ ನೆಗೆಟಿವ್ ಎನರ್ಜಿಯಿಂದ ಅವರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತಾ ಅಥವಾ ಏನು ಬೇರೆ ಕಾರಣ ಅಂತೂ ಇಲ್ಲಿ ನಮಗೆ ಇದುವರೆಗೂ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಗೊತ್ತಿರೋದೇನೆಂದರೆ ದೈವಶಕ್ತಿ ಮುಂದೆ ಯಾವುದೇ ದುಷ್ಟಶಕ್ತಿಯ ಕೆಲಸ ನಡೆಯುವುದಿಲ್ಲ. ಇದರ ಜೊತೆಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತೆ. ಈ ಕತೆ ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೊಂದು ನಿಜವಾದ ನಡೆದಿರೋ ಘಟನೆಯ ಆಧಾರಿತ ಮೇಲೆ ಒಂದು ನಾನು ಸೃಷ್ಟಿ ಮಾಡಿರೋ ಬೇರೆ ಕಥೆಯಾಗಿದೆ. ಆದರೆ ನಡೆದಿರೋ ಘಟನೆ ಇದೆ, ಇದು ನಿಜವಾದ ಘಟನೆಯ ಆಧಾರಿತವಾಗಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.